ಕನ್ನಡ ನಾಟಕ ಮತ್ತು ಚಲನಚಿತ್ರ ಹಾಸ್ಯ ನಟ ರಾಜು ತಾಳಿಕೋಟಿ ಅಂತಿಮ ದರ್ಶನಕ್ಕೆ ಧಾರವಾಡ ರಂಗಾಯಣದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾಕಷ್ಟು ಜನ ಅಭಿಮಾನಿಗಳು ಆಗಮಿಸಿ ದರ್ಶನವನ್ನ ಪಡೆದರು. ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಜಿಲ್ಲಾಧಿಕಾರಿ ದಿವ್ಯಪ್ರಭು, ಸಿಇಒ ಭುವನೇಶ್ ಪಾಟೀಲ್ ಅಂತಿಮ ದರ್ಶನವನ್ನ ಮಾಡಿದ್ರು. ನಂತರ ಆಂಬ್ಯುಲೆನ್ಸ್ ಮೂಲಕ ಪಾರ್ಥಿವ ಶರೀರವನ್ನ ನಟ ರಾಜು ತಾಳಿಕೋಟಿ ಅವರ ಹುಟ್ಟೂರಾದ ವಿಜಯಪುರಕ್ಕೆ ಚಿಕ್ಕ ಸಿಂದಗಿಗೆ ಕಳುಹಿಸಿಕೊಡಲಾಯಿತು. ಹಾಂ ಸರ್, ಒಡನಾಟ ಅಂತಂದರೆ ನಾವು ಬೆಳೆಯೋ ಟೈಮಲ್ಲಿ ಅವರೆಲ್ಲ ಕ್ಯಾಶ್ ಇಟ್ಕೊಂಗಲ್ಲ. ನಾವು ಅವಾಗ ಇನ್ನೂ ಹಾಸ್ಯ ಕಲಾವಿದರು ಆಗ್ಬೇಕನ್ನುವಂಥ ನಮ್ಗೆ ತಲೆಯಲ್ಲಿ ಇರಲಿಲ್ಲ. ಬಟ್ ಅವಾಗಿನ ಟೈಮಲ್ಲಿ ಅವರೆಲ್ಲ ಕ್ಯಾಶ್ ಇಟ್ಕೊಂಗ್ ಅವೆಲ್ಲ, ಆಮೇಲೆ ಸಿನಿಮಾ ನಟರು, ಚಲನಚಿತ್ರದ ಅವರೆಲ್ಲ ನಡೆಸುವಂಥ ಹಾಸ್ಯ ಪ್ರದರ್ಶನಗಳೆಲ್ಲ ನೋಡ್ಕೊಂಡು ನಾವು ಬೆಳೆದಂಥವ್ರು. ಇವತ್ತಿನ ದಿವಸ ಅವರ ಅಂತಿಮ ದರ್ಶನ ಬಂದಿನಿ ಅಂತಂದು ಭಾಳ ಬೇಜಾರಾಗುತ್ತೆ. ವರ್ಕ್ ಅಂತಂದ್ರೆ ಏನು ಸರ್, ಆಜು ಬಾಜು ನಿಂತು ಪಾರ್ಟ್ ಏನು ಮಾಡಿಲ್ಲ, ನಾವು ಪಾತ್ರ ಯಾವುದೂ ಮಾಡಿಲ್ಲ. ಬಟ್ ಒಡನಾಟ ಅಂತಂದರೆ ಕಂಪ್ನಿಯಲ್ಲಿ ಜೊತೆ ಕೂಡಿದಾಗ, ನಮ್ಮ ಕಂಪ್ನಿ ಅವ್ರ ಕಂಪ್ನಿ ಜೊತೆ ಕೂಡಿದಾಗ ಒಂದು ಜಾತ್ರೆ ಕ್ಯಾಂಪಲ್ಲಿ ಜೊತೆಗೆ ಒಡನಾಟ ಮಾತಾಡೋದು, ಆ ಥರದ್ದು ಒಡನಾಟ ಜಾಸ್ತಿ ಸರ್. ನಾವೆಲ್ಲ ಒಬ್ಬ ಉತ್ತರ ಕರ್ನಾಟಕದ ಒಬ್ಬರು ಹೆಮ್ಮೆಯ ಕಲಾವಿದನ್ನು ಕಲ್ಕೊಂಡು ದುಃಖೊಳಗೆ ನಾವು ಮತ್ತು ಇಡೀ ಕುಟುಂಬ ಐತಿ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಧೈರ್ಯ ತೊಗೊಳ್ಳೋವಂಥ ಶಕ್ತಿ ಕೊಡಲಿ. ಇಲ್ಲರಿ, ಬಟ್ ಅವ್ರನ್ನ ಭಾಳ ಜನದಿಂದ ನೋಡ್ಕೊತ ಬಂದಿದ್ವಲ್ರಿ ಅಂತ ಇಡೀ ಉತ್ತರ ಕರ್ನಾಟಕದ ಎಲ್ಲರಿಗೂ ಇನ್ಸ್ಪಿರೇಷನ್ ರೀ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.